ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏನ್ರಿ ಸಮಾಚಾರ. ವೀಕ್ಷಕರೇ, ಇವತ್ತು 4 ಪ್ರಮುಖ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಒಂದು ವಿಚಾರ, ಅದು ನಾವು ಸಿನಿಮಾ ಹಾಲ್ಗಳಿಗೆ ಹೋದಂಥ ಟೈಮ್ನಲ್ಲಿ ಸಹಜವಾಗಿ ಒಂದು ಎಚ್ಚರಿಕೆಯನ್ನು ನೋಡ್ತೀವಿ ಸಿನಿಮಾ ಆರಂಭಕ್ಕೂ ಮುಂಚೆ. ಅದೇನಂದ್ರೆ ತಂಬಾಕು ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಸೊ ತಂಬಾಕು ಸೇವನೆ ಮಾಡೋದ್ರಿಂದ ಯಾವ ರೀತಿಯಾಗಿ ನಮ್ಮ ಹೆಲ್ತ್ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ನೋಡಿದೀವಿ. ಆದಾಗ್ಯೂ ಸಹ ನಮ್ಮ ಜನರು ಬಿಡೋದಿಲ್ವಲ್ಲ, ಅದನ್ನ ಬಳಕೆ ಮಾಡ್ತಾರೆ. ಅಂಥವರಿಗೆ ರಾಜ್ಯ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಅದೇನೆಂದ್ರೆ 1 ವರ್ಷಗಳ ಕಾಲ ರಾಜ್ಯದಲ್ಲಿ ಈ ಗುಟ್ಕಾ, ಪಾನ್ ಮಸಾಲ, ಈ ತಂಬಾಕು ಉತ್ಪನ್ನಗಳನ್ನ ನಿಷೇಧ ಮಾಡಿರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೆಯದು ಪಿಟ್ಬುಲ್ ನಾಯಿ. ಬಹುಶಃ ಈ ಹೆಸರು ತುಂಬಾ ಜನ ಕೇಳಿರ್ಲಿಕ್ಕಿಲ್ಲ, ಮತ್ತು ಯಾರ ಶ್ವಾನಪ್ರಿಯರಿದ್ರೆ ಅವ್ರಿಗೆ ಈ ಹೆಸರು ಚಿರಪರಿಚಿತ ಅಂತ ಅನ್ನಿಸ್ತಾ ಇದೆ. ಪಂಜಾಬ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಘನಘೋರ ಘಟನೆ ವೀಕ್ಷಕರೇ. ಯಾರೋ ಪಾಪ ಮನೆ ನೋಡ್ಲಿಕ್ಕೆ ಅಂತ ಬಂದಿರ್ತಾರೆ. ಆ ಟೈಮ್ನಲ್ಲಿ ಏಕಾಏಕಿಯಾಗಿ ಆ ಪಿಟ್ಬುಲ್ ನಾಯಿ ದಾಳಿ ಮಾಡಿ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಆ ಯುವತಿ ಏನಿದ್ದಾರೆ ಅವರು ಇವತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಂದು ವಿಚಾರ, ಪ್ರಜ್ವಲ್ ರೇವಣ್ಣ ಹೇಳಲೇಬೇಕು. ಯಾಕಂದ್ರೆ ನಿನ್ನೆ ಪರಪ್ಪನ ಅಗ್ರಹಾರ ಜಿಲ್ಲೆಯ ಮೇಲೆ CCB ಅಧಿಕಾರಿಗಳು ರೇಡ್ ಮಾಡ್ತಾರೆ. ಆಂಡ್ರಾಯ್ಡ್ ಮೊಬೈಲ್ ಸಿಕ್ತು, ಪೆನ್ ಡ್ರೈವ್ ಸಿಕ್ತು ಅಂತ ಎಲ್ಲ ಸುಮ್ಮನಾಗ್ಬಿಟ್ಟಿದ್ರೆ ನೋ, ಅದರಲ್ಲಿ ಅಶ್ಲೀಲ ವಿಡಿಯೋಗಳು ಸಿಕ್ಕಿದೆ. ಇದು ಸಾಕಷ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಒಂದು, ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಸಹ ಜೈಲಿಗೆ ಹೋದ್ರೂ ಕೂಡ ಬುದ್ಧಿ ಕಲ್ತಿಲ್ವಾ ಅನ್ನುವ ಪ್ರಶ್ನೆ ಒಂದು ಕಡೆ ಆದ್ರೆ, ಸೆಕೆಂಡ್ ಥಿಂಗ್ ಏನು ಅಂದ್ರೆ ಪರಪ್ಪನ ಅಗ್ರಹಾರದ ಆ ಸ್ಥಿತಿಗತಿಗಳಿದಾವಲ್ಲ, ಆ ಪರಿಸ್ಥಿತಿಗಳಿದಾವಲ್ಲ, ಅದು ಚೇಂಜ್ ಆಗಿಲ್ವಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಸಹಜವಾಗಿ ಒಂದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಆದರೆ ವಾಟಾಳ್ ನಾಗರಾಜ್ ಅವರು ಏಕಾಂಗಿ ಆಗ್ಬಿಟ್ರು ಅನ್ನೋದು ಒಂದು ಕಡೆ ಆದ್ರೆ, ಮಗದೊಂದು ಕಡೆ ಇವತ್ತು ಕರೆ ಕೊಟ್ಟಿದ್ದಂತಹ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಸ್, ಇದೆಲ್ಲದರ ಬಗ್ಗೆ, ಈ 4 ಸುದ್ದಿಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ತಾವು ಸಹ ಕಾಲ್ ಮಾಡಬಹುದು, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಸೊ ಮೊದಲನೆಯ ಮೊದಲನೇ ಸುದ್ದಿಯನ್ನು ನಾವು ನೋಡ್ತಾ ಹೋಗೋಣ. ಈ ಗುಟ್ಕಾ ಮತ್ತು ಪಾನ್ ಮಸಾಲ ತಿನ್ನೋರಿಗೆ ಸರ್ಕಾರ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ರಾಜ್ಯದಲ್ಲಿ 1 ವರ್ಷದ ಮಟ್ಟಿಗೆ ಗುಟ್ಕಾ ಮತ್ತು ಪಾನ್ ಮಸಾಲವನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಸೊ ಈ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ಗುಟ್ಕಾ, ಪಾನ್ ಮಸಾಲ ಸೇರಿದಂತೆ ತಂಬಾಕು ಮತ್ತು ನಿಕೋಟಿನ್ ಇರುವಂತಹ ಉತ್ಪನ್ನಗಳ ಮೇಲೆ 1 ವರ್ಷದ ಅವಧಿಗೆ ಕಂಪ್ಲೀಟ್ ಆಗಿ ನಿಷೇಧವನ್ನ ಹೇರಲಾಗಿದೆ. ಅಂದ್ರೆ ಇನ್ನು ಮುಂದೆ ಈ ಉತ್ಪನ್ನಗಳ ತಯಾರಿಕೆ ಮಾಡೋ ಹಾಗಿಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋ ಹಾಗಿಲ್ಲ, ಸ್ಟೋರ್ ಮಾಡೋ ಹಾಗಿಲ್ಲ, ಟ್ರಾನ್ಸ್ಪೋರ್ಟ್ ಮಾಡೋ ಹಾಗಿಲ್ಲ, ಸಾಗಣೆ ಮಾಡೋ ಹಾಗಿಲ್ಲ, ಸೇಲು ಮಾಡಬಾರ್ದು, ನಿಷೇಧ ಜಾರಿಯಲ್ಲಿರುತ್ತೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಅಂಗಡಿ, ಗೋದಾಮಿನ ಮೇಲೆ ವಿಶೇಷವಾಗಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಮುಂದೆ ನಿಷೇಧಿತ ಉತ್ಪನ್ನಗಳನ್ನು ಅಕ್ರಮವಾಗಿ ಮಾರಾಟ ಮಾಡುವುದನ್ನು ಏನಾದರೂ ಕಂಡು ಬಂದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಫಿಕ್ಸ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಾನು ಆಗಲೇ ಲೀಡ್ನಲ್ಲಿ ಹೇಳ್ತಾ ಇದ್ದೆ ವೀಕ್ಷಕರೇ, ಯಾವ ರೀತಿಯಾಗಿ ಗುಟ್ಕಾ ಅಥವಾ ಪಾನ್ ಮಸಾಲ ಅನ್ನುವಂಥದ್ದು ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂಥದ್ದು. ತಂಬಾಕು ಇಡೀ ಜೀವನವನ್ನ ಸುಡುತ್ತೆ, ಇಡೀ ಜೀವನವನ್ನ ಬಲಿ ಪಡ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೂ ಸಹ ನಮ್ಮ ಜನರದು ಏಕೋ ಏನೋ ಗೊತ್ತಿಲ್ಲ. ಈ ಅಡಿಕ್ಷನ್ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲಿಯವರೆಗೆ ಕರ್ಕೊಂಡು ಹೋಗುತ್ತೆ ಮನುಷ್ಯನನ್ನ ಅಂದ್ರೆ, ಅಡಿಕ್ಷನ್ ತೀರಾ ಚಟ್ಟಕ್ಕೆವರೆಗೆ, ನಾವು ಸಾವಿನ ದವಡೆಯವರೆಗೂ ಸಹ ಹೋಗಿ ಟಚ್ ಮಾಡಿ ಬರ್ತೀವಿ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಒಂದು ಕಡೆ ನೀವು ನೋಡ್ತಾ ಇದ್ರಿ, ಒಂದು 2-3 ದಿನಗಳಿಂದಲೂ ಕಂಟಿನ್ಯೂಸ್ ಆಗಿ ಗಮನಿಸ್ತಾ ಇದ್ರಿ, ಹೋಟೆಲ್ಗಳ ಮೇಲೆ, ರೆಸ್ಟೋರೆಂಟ್ಗಳ ಮೇಲೆ, 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೀತಾ ಇದೆ. ಅಲ್ಲಿ ಆರೋಗ್ಯಕ್ಕೆ ಪರಿಣಾಮ ಬೀರುವಂತಹ ರೀತಿಯಲ್ಲಿ ಅನ್ಹೈಜೀನ್ ಆಗಿ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ ರೀತಿಗೆ ಒಂದು ಕಡೆ ದಾಳಿ ನಡೀತಾ ಇದೆಯೋ, ಅದೇ ರೀತಿಯಾಗಿ ಜನರು ಈ ಗುಟ್ಕಾ, ಪಾನ್ ಮಸಾಲವನ್ನ ಸೇವನೆ ಮಾಡೋದು, ತಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡ್ಕೊಳ್ಳೋದು, ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತಂದ್ರೆ ಲಿಟ್ರಲಿ ವೀಕ್ಷಕರೇ, ಕ್ಯಾನ್ಸರ್, ಬೇರೆ ಇನ್ನೇನು ಬರಲ್ಲ. ಗುಟ್ಕಾ ಮತ್ತು ಪಾನ್ ಮಸಾಲ, ಈ ತಂಬಾಕನ್ನ ಸೇವನೆ ಮಾಡೋದ್ರಿಂದ ವೆರಿ ನೆಕ್ಸ್ಟ್ ಸಮಸ್ಯೆ ಏನಾದರೂ ಒಬ್ಬ ಮನುಷ್ಯನ ಆರೋಗ್ಯದ ಮೇಲೆ ಬೀರೋದಾದ್ರೆ ಅದು ಕ್ಯಾನ್ಸರ್ ಅಂತ. ನೋಡಿ, ಈ ಗುಟ್ಕಾ ಮೇಲೆ, ಈ ಪಾನ್ ಮಸಾಲ ಮೇಲೆಲ್ಲ ಹಾಕಿರ್ತಾರೆ ಟೊಬ್ಯಾಕೋ ಕಿಲ್ಸ್ ಅಂತೆಲ್ಲ ಹಾಕಿರ್ತಾರೆ, ಕಾಷನ್ ಅನ್ನ ಹಾಕಿರ್ತಾರೆ. ಆದ್ರೂ ನಮ್ಮ ಜನ ಬಿಡಲ್ಲ, ಆದ್ರೂ ಸಹ ಅದನ್ನ ಬಳಸ್ತಾರೆ. ಯಾಕಂದ್ರೆ ಅದೊಂದು ನಶೆ ಅನ್ನುವಂಥದ್ದು, ಒಂದೊಂದು ಅಡಿಕ್ಷನ್ ಅಂತ. ಸೊ ಹೀಗಾಗಿ ಈ ಗುಟ್ಕಾ ಮತ್ತು ಪಾನ್ ಮಸಾಲವನ್ನ ಬ್ಯಾನ್ ಮಾಡ್ತಾ ಇರ್ತಕ್ಕಂತಹ ಐಡಿಯಾ ಇದೆಯಲ್ಲ, ಇದು ಸರ್ಕಾರಕ್ಕೆ ಎಲ್ಲಿಂದ ಬಂತು ಅನ್ನುವಂಥದ್ದು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಜ್ಯವನ್ನ ವ್ಯಸನ ಮುಕ್ತ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿಯೇ ಇದು ಈ ರೀತಿಯಾದಂಥ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಆಮೇಲೆ ನೋಡಿ, ಈ ಪಾನ್ ಮಸಾಲ ಮತ್ತು ಗುಟ್ಕಾ ಪ್ರಿಯರಿಗೆ ನಿಜಕ್ಕೂ ಸಹ ಇದು ಶಾಕಿಂಗ್ ವಿಚಾರ. 1 ವರ್ಷ ಸಿಗಲ್ಲ ಕಣ್ರಿ, 1 ವರ್ಷ ಸಿಗಲ್ಲ. ಅಂದ್ರೆ ಇದರಲ್ಲಿ ತುಂಬಾ ಕ್ಲೆವರ್ ಆಗಿ ಯೋಚನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ
ಈಗ ಯಾವುದೇ ಒಂದು ಅಡಿಕ್ಷನ್ ಬಿಡಬೇಕು ಅಂದ್ರೆ ವೀಕ್ಷಕರೇ, ಒಂದು ನಿರ್ದಿಷ್ಟ ಕಾಲಾವಧಿಯವರೆಗೆ ಅವರನ್ನ ಅದರಿಂದ ದೂರ ಇಡಬೇಕು. ಆಗ ತನ್ನಿಂತಾನೆ ಅದರಿಂದ ಅವರು ದೂರ ಆಗ್ತಾರೆ, ಅಡಿಕ್ಷನ್ ಅನ್ನ ಬಿಟ್ಬಿಡ್ತಾರೆ. ಉದಾಹರಣೆಗೆ ಈಗ ಡ್ರಿಂಕ್ಸ್ ಆಗಿರ್ಬೋದು, ಕುಡಿತದ ಚಟಕ್ಕೆ ಬಿದ್ದಿರ್ತಕ್ಕಂಥವ್ರನ್ನ ಏನ್ ಮಾಡ್ತಾರೆ, ಸಾಧ್ಯವಾದಷ್ಟು ಅದರಿಂದ ದೂರ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಈ ಗುಟ್ಕಾ ಮತ್ತು ಪಾನ್ ಮಸಾಲ ಮನೆಯವರು ಎಷ್ಟು ಅಂತ ಹೇಳ್ತಾರೆ ಹೇಳಿ? ಅದು ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಥವಾ ಹೊಡಹುಟ್ಟದವರಾಗಿರ್ಬಹುದು, ಸ್ನೇಹಿತರಾಗಿರಬಹುದು, ಕುಟುಂಬಸ್ಥರಾಗಿರ್ಬೋದು, ಎಷ್ಟು ಹೇಳಿದ್ರು ಸಹ ಕೇಳಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಫೈನಲಿ ಅವರು ಅದಕ್ಕೆ ದಾಸರಾಗ್ಬಿಡ್ತಾರೆ, ಅದಕ್ಕೆ ಬಲಿಯಾಗ್ಬಿಡ್ತಾರೆ. ಆದರೆ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರವೇ ಒಂದು ಪ್ಲಾನ್ ಅನ್ನ ಮಾಡಿದೆ. ಏನು ಅಂದ್ರೆ, ಕಂಪ್ಲೀಟ್ ಆಗಿ 1 ವರ್ಷಗಳ ಕಾಲ ಯಾರ ಕೈಗೂ ಗುಟ್ಕಾ ಮತ್ತು ಪಾನ್ ಮಸಾಲ ಸಿಗದೆ ಹೋಗ್ಬಿಟ್ರೆ ಆಬ್ವಿಯಸ್ಲಿ ಅದರಿಂದ ಅವ್ರು ದೂರ ಆಗ್ತಾರೆ. ಆಬ್ವಿಯಸ್ಲಿ ಅವರ ಅಡಿಕ್ಷನ್ಗೆ ಚಟಕ್ಕೇನು ಬಿದ್ದಿರ್ತಾರೆ ಆ ಚಟದಿಂದ ಅವರು ದೂರ ಹೋಗ್ತಾರೆ. ಸೊ ಈ ರೀತಿಯಾದಂಥ ಒಂದು ಮಾಸ್ಟರ್ ಪ್ಲಾನ್ ನಲ್ಲಿ ರಾಜ್ಯ ಸರ್ಕಾರ ಇದೆ. ವ್ಯಸನ ಮುಕ್ತ ಕರ್ನಾಟಕವನ್ನು ನಿರ್ಮಿಸಲಿಕ್ಕೆ ಸರ್ಕಾರ ಪಣ ತೊಟ್ಟಿದೆ. ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಉತ್ಪನ್ನಗಳ ತಯಾರಿಕೆ ಕಂಪ್ಲೀಟ್ ಎಲ್ಲೇ ಒಂದು ಅಂದ್ರೆ ಮಾರಾಟ ಮಾಡೋದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಕೂಡ ಉತ್ಪನ್ನಗಳ ಈ ಗುಟ್ಕಾ ಅಥವಾ ತಂಬಾಕು ಉತ್ಪನ್ನಗಳನ್ನ ಮಾರಾಟ ತಯಾರು ಮಾಡೋ ಹಾಗಿಲ್ಲ. ಗುಟ್ಕಾ ಪಾನ್ ಮಸಾಲಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಹಾಗಿಲ್ಲ, ಅದನ್ನ ಸಾಗಣೆ ಮಾಡೋ ಹಾಗಿಲ್ಲ, ಅದನ್ನ ಮಾರೋ ಹಾಗಿಲ್ಲ. ಇದೆಲ್ಲವೂ ಸಹ ನಿರ್ದಾಕ್ಷಿಣ್ಯ ಅಪರಾಧ ಆಗುತ್ತೆ, ಕ್ರಮ ಕೈಗೊಳ್ತಾರೆ ಅಂತವ್ರ ವಿರುದ್ಧ. ಈ ಗಡಿಗಳಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ತುಂಬಾ ಜಾಣತನವನ್ನು ಪ್ರದರ್ಶನ ಮಾಡಿಬಿಡ್ತಾರೆ. ಹೆಂಗೆ ಅಂದ್ರೆ, ಈಗ ಗಡಿಗಳಲ್ಲಿ ಇರ್ತಕ್ಕಂಥವ್ರು ಬೇರೆ ರಾಜ್ಯಕ್ಕೆ ಹೋಗಿ ತಗೊಂಬಂದ್ಬಿಡ್ತಾರೆ, ಹಂಗೂ ಇದೆ ಲೆಕ್ಕಾಚಾರಗಳು, ಹಂಗೂ ಮಾಡ್ತಾರೆ. ಆದರೆ ಅದಕ್ಕೂ ಸಹ ಒಂದು ಸ್ವಲ್ಪ ನಿಯಂತ್ರಣ ಹೇರುವಂಥ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಸೊ ಈಗ ಈ ಬಾಯಿ, ನಾಲಿಗೆ, ಗಂಟಲು ಕ್ಯಾನ್ಸರ್ ಬರುತ್ತೆ ಇದರಿಂದ. ಸೊ ಹಾಗಾಗಿ ಆ ಸಂಖ್ಯೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ, ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಈ ತಂಬಾಕು ಸೇವನೆಯಿಂದ ಯಾವ ರೀತಿಗೆ ಕ್ಯಾನ್ಸರ್ಗೆ ತುತ್ತಾಗಿ ಹಾಸ್ಪಿಟಲೈಸ್ ಆಗ್ತಾ ಇರ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಗುಟ್ಕಾ ಬ್ಯಾನ್ ಎಫೆಕ್ಟ್ ಈಗ ರಾಜ್ಯದ 7 ಜಿಲ್ಲೆಗಳ ರೈತರಿಗೆ ಹೊಡೆತ ಕೊಡ್ತಾ ಇದೆ. ಗುಟ್ಕಾದಲ್ಲಿ ಅಡಿಕೆ ಬಳಸ್ತಾರೆ, ಓಕೆ. ಇದೀಗ ಈ ಗುಟ್ಕಾ ಬ್ಯಾನ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳು ಕಮರ್ಷಿಯಲ್ ಪರ್ಪಸ್ ಆಗಿ ನಾವು ನೋಡ್ತಾ ಹೋದ್ರೆ, ವ್ಯಾಪಾರಿಕ ದೃಷ್ಟಿ ಅಥವಾ ವ್ಯಾವಹಾರಿಕ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದ್ರೆ ಒಂದು 7 ಜಿಲ್ಲೆಗಳಲ್ಲಿ ಇದರಿಂದ ಸಮಸ್ಯೆ ಆಗಬಹುದು ಅಂತ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಒಂದಷ್ಟು ಕಡೆಗಳಲ್ಲಿ ಅಡಿಕೆ ಬೆಳೀತಾರೆ, ಆ ಕಾರಣಕ್ಕೆ ದೇಶದಾದ್ಯಂತ ಅಡಿಕೆಗೆ ಡಿಮ್ಯಾಂಡ್ ಇದೆ. ಆದರೆ ಒಂದು ವೇಳೆ ಏನಾದರೂ ಏಕಾಏಕಿಯಾಗಿ ಬ್ಯಾನ್ ಆಗಿಬಿಟ್ರೆ ಅಡಿಕೆ ದರ 50% ಕುಸಿಯುತ್ತೆ. ನೋಡಿ, ಈಗ ಆಲ್ರೆಡಿ ಅಡಿಕೆ ದರ ಕುಸಿಯೋದ್ರಿಂದ ಆ ಒಂದು ಆತಂಕವನ್ನ ಅಡಿಕೆ ಬೆಳೆಗಾರರು ಎದುರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಆ ರೀತಿಯಾದಂಥ ಸಮಸ್ಯೆ ಅವರಿಗಿದೆ. ಸೊ ಈ ಗುಟ್ಕಾ ಮತ್ತು ಪಾನ್ ಮಸಾಲವನ್ನ ನಿಷೇಧ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಆ ಅಡಿಕೆಯ ದರ ಕುಸಿದು ಹೋಗುತ್ತೆ. ಆಗ ಸಹಜವಾಗಿ ಅದರ ಪರಿಣಾಮ ಆ ಬೆಳೆಗಾರರು ಎದುರಿಸಬೇಕಾಗುತ್ತೆ ಅಂತ. ಸೊ ಹೀಗಾಗಿ ಸರ್ಕಾರದ ನಿರ್ಧಾರದಿಂದ ಅಡಿಕೆ ಬೆಳೆಗಾರರಲ್ಲಿ ಆತಂಕ ಎದುರಾಗಿದೆ. ಯಾಕೆಂದ್ರೆ ಈ ಗುಟ್ಕಾ ಪಾನ್ ಮಸಾಲ ಉತ್ಪನ್ನಗಳಲ್ಲಿ ಅಡಿಕೆಯನ್ನೇ ಹೆಚ್ಚಾಗಿ ಬಳಸೋದು. ಈ ಕಾರಣಕ್ಕೆ ಅಡಿಕೆಗೆ ಬಹಳ ಬೇಡಿಕೆ ಇತ್ತು, ಈಗ ಬೆಲೆಯೂ ಸಹ ಉತ್ತಮವಾಗಿತ್ತು. ಆದರೆ ಈಗ ಪಾನ್ ಮಸಾಲ ಬ್ಯಾನ್ ಆಗ್ತಾ ಇದ್ದಂತೆ ಅಡಿಕೆ ಬೆಳೆಗಾರರು ಫುಲ್ ಕಂಗಾಲಾಗಿದ್ದಾರೆ. ಇದೇ ವಿಚಾರಕ್ಕೆ ಶಾಸಕ ಅರಗ ಜ್ಞಾನೇಂದ್ರ ಅವರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ಸೊ ಅವರು ಸಹ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನಿಜಕ್ಕೂ ಸಹ ಈ ನಿರ್ಧಾರವನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಬಹುದಾದಂಥ ಸಾಧ್ಯತೆ ಇದೆಯಾ? ಇದೆಲ್ಲದರ ನಡುವೆ ವೀಕ್ಷಕರೇ, ಒಂದು ಕಮರ್ಷಿಯಲ್ ದೃಷ್ಟಿಕೋನವೂ ಸಹ ಇಟ್ಕೊಳ್ಬೇಕಾಗುತ್ತೆ. ಅಡಿಕೆ ಬೆಳೆಗಾರರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಕೊಂಡು, ಮಗದೊಂದು ಕಡೆ ಈ ರಾಜ್ಯದ ಆರೋಗ್ಯದ ಹಿತಾಸಕ್ತಿಯನ್ನು ಸಹ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಅಂತ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಗ ಜ್ಞಾನೇಂದ್ರ ಅವರು ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ PNS ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ಗೆ ಇದೀಗ ಮಲೆನಾಡು ಭಾಗದ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧವಾಗಿ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಮಲೆನಾಡು ಭಾಗದ ಶಾಸಕರ ನಿಯೋಗ ರಾಜ್ಯದಲ್ಲಿ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಗುಟ್ಕಾವನ್ನು ಬ್ಯಾನ್ ಮಾಡಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದೆ. ಬನ್ನಿ, ಈ ಸಂಬಂಧವಾಗಿ ನಿಯೋಗದ ನೇತೃತ್ವವನ್ನು ವಹಿಸಿದಂಥ ಅರಗ ಜ್ಞಾನೇಂದ್ರ ನಮ್ಮ ಜೊತೆ ಇದ್ದರೆ ಮಾತನಾಡಿಸ್ತೀನಿ. ಸರ್, ಇವತ್ತು CMನ ಭೇಟಿ ಮಾಡಿದ್ರೆ ಏನು ಭರವಸೆ ಕೊಟ್ಟರು ಸರ್? ಸರ್, ಅಡಿಕೆ, ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡೋದ್ರಿಂದಾಗಿ ಅಡಿಕೆ ಬೆಳೆಗಾರರ ಮೇಲೆ ಬಹಳ ದೊಡ್ಡ ದುಷ್ಪರಿಣಾಮ ಆಗ್ತದೆ. ಯಾಕೆಂದರೆ 145 ತಾಲೂಕುಗಳಲ್ಲಿ ಸುಮಾರು 5 ಲಕ್ಷ ಹೆಕ್ಟೇರಿಗಿಂತ ಹೆಚ್ಚು ವಿಸ್ತೀರ್ಣದಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ ರೈತರು. ಹಾಗಾಗಿ ಇತ್ತೀಚಿನ ದಿವಸದಲ್ಲಿ ಒಂದು ಒಳ್ಳೆಯ ಮಾರ್ಕೆಟ್ ಬಂದು ಇದು ಅಡಿಕೆ ಬೆಳೆಗಾರ ಪ್ರದೇಶದ ರೈತರು ಸ್ವಲ್ಪ ನೆಮ್ಮದಿಯ ಬದುಕುವ ಹಾಗೆ ಆಗಿತ್ತು. ಇತ್ತೀಚೆಗೆ ಬಂದಂಥ ಸರ್ಕಾರದ ಆದೇಶ
ಭಾಳ ತಲ್ಲಣವನ್ನು ಹುಟ್ಟಿಸಿದೆ. ಅಡಿಕೆ ಮಾರುಕಟ್ಟೆಯಲ್ಲಿ ಈಗಾಗಲೇ 2-3 ಸಾವಿರ ರೂಪಾಯಿ ರೇಟ್ ಬಿದ್ದು ಹೋಗಿದೆ. ಅಡಿಕೆ ಬೆಳೆಗಾರರ ಒಂದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ತೊಂದರೆ ಆದರೆ ಇಡೀ ದೇಶದಲ್ಲಿ ತೊಂದರೆ ಆಗ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಇವತ್ತು ಅಡಿಕೆ ಬೆಳೆಗಾರರ ಪ್ರದೇಶವನ್ನು ಪ್ರತಿನಿಧಿಸ್ತಕ್ಕಂಥ ನಾವೆಲ್ಲ ಶಾಸಕರು, ಇದರಲ್ಲಿ ಕಾಂಗ್ರೆಸ್ ಇದೆ, JDS ಇದೆ ಮತ್ತು BJPಯ ಶಾಸಕರು ನಾವಿದ್ದೇವೆ. ಇವತ್ತೊಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಮತ್ತು ಅಡಿಕೆ ಬೆಳೆಗಾರರ ತೊಂದರೆಯನ್ನು ವಿವರಿಸಿದ್ದೇವೆ. ಅವರು ಕೂಡ ಹೇಳಿದ್ರು, ನಾನು ಅಡಿಕೆ ಬೆಳೆಗಾರ ಇದ್ದೇನೆ, ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ದಂಥ ರೀತಿಯಲ್ಲಿ ನಾನು ಗಮನಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸರ್, ಈಗ ಗುಟ್ಕಾ ಪಾನ್ ಮಸಾಲ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ ಸರ್. ಇಲ್ಲಿ ರಾಜ್ಯದಲ್ಲಿ ನಿಷೇಧ ಮಾಡಿದ್ದಾರೆ. ಇದನ್ನು ಯಾವ ರೀತಿಯಾಗಿ ನೀವು ನೋಡಿ ಅದು ಎಷ್ಟರ ಮಟ್ಟಿಗೆ ಆಯಿತು ಮತ್ತು ಅಡಿಕೆ ಬೆಲೆ ಕೂಡ ಜಾಸ್ತಿ ಆಯಿತು. ಈ ಹಿನ್ನೆಲೆಯಲ್ಲಿ ರೈತರಿಗೆ ಹಾನಿ ಆಗ್ತದೆ ಅನ್ನುವಂಥದ್ದನ್ನ ನಾವು ಹೇಳಿದ್ವಿ. ಇದೇ ವಿಚಾರವಾಗಿ ಇವರು ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಕೂಡ ಸೆಂಟ್ರಲ್ ಮಿನಿಸ್ಟರ್ನ ಭೇಟಿ ಮಾಡಿದರು ಸರ್ ಹಿಂದೆ. ಈಗ ನಾವು ಕೂಡ ಮೊನ್ನೆ ಹೋಗಿದ್ವಿ. ವಿದೇಶದಿಂದ ಬರುವಂಥ ಅಡಿಕೆಯನ್ನು ತಡೆಗಟ್ಟಬೇಕು ಅಂತ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಮತ್ತು ನಮ್ಮ BY ರಾಘವೇಂದ್ರ ಅವರು, ಹಾಗೆಯೇ ಚಿಕ್ಕಮಗಳೂರು ಉಡುಪಿಯ ಶಾಸಕರಾಗಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪೂಜಾರಿಯವರು, ಇವರೆಲ್ಲರೂ ಕೂಡ ಒಟ್ಟಿಗೆ ಒಂದು ನಿಯೋಗ ಹೋಗಿದ್ವಿ, ಮಾತಾಡಿದ್ವಿ. ಈಗಾಗಲೇ ಮ್ಯಾಮ್ಕೋ ಸಂಸ್ಥೆಯ ಅಧ್ಯಕ್ಷರು ಮತ್ತು MD ಅವರು ಕೂಡ ಇದ್ದರು. ಅದನ್ನು ಕೂಡ ಅಲ್ಲಿ ಗಮನ ಸೆಳೆದಿದ್ದೇವೆ ಮತ್ತು ಸೆಂಟ್ರಲ್ನಲ್ಲಿ ಅಡಿಕೆ ಬೆಳೆಗಾರರ ಪರವಾಗಿ ಇದನ್ನು ಹೇಳಿದ್ದೇವೆ. ಅಲ್ಲಿಯೂ ಕೂಡ ಬ್ಯಾನ್ ಆಗುವಂಥ ಸ್ಥಿತಿ ಇಲ್ಲ. ಸೊ ಇದಿಷ್ಟು ಮಾಜಿ ಸಚಿವ ಅರಗ ಜ್ಞಾನೇಂದ್ರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಓಕೆ, ರೈಟ್. ಈಗ ಇದು ಈ ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರವನ್ನು ರೈತರು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ? ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಈಗ HR ಬಸವರಾಜಪ್ಪ, ರೈತ ಸಂಘದ ರಾಜ್ಯಾಧ್ಯಕ್ಷರಿದ್ದಾರೆ. ಸರ್ ನಮಸ್ಕಾರ. ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ ಹೇಳಿ. ಹೆಂಗ್ ನೋಡ್ತೀರಿ ಸರ್ ಈ ನಿರ್ಧಾರವನ್ನು? ಹೆಂಗ್ ನೋಡ್ತೀರಿ? ನಿಜಕ್ಕೂ ಇದು ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಬೀರುತ್ತಾ? ಎಷ್ಟು ಮಟ್ಟಿಗೆ ಪರಿಣಾಮ ಬೀರಬಹುದು? ಏನ್ ಹೇಳ್ತೀರಿ ಸರ್? ಇದು ಈ ಎರಡು ಮುಖದಿಂದ ನೋಡ್ಬೇಕಾಗತ್ತೆ. ಒಂದು, ವ್ಯಸನ ಮುಕ್ತ ಕರ್ನಾಟಕ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಅಂತಕ್ಕಂಥ ವಿಚಾರವನ್ನ ತಾವು ವೀಕ್ಷಕರ ಗಮನಕ್ಕೆ ಈಗ ತಾನೇ ತಂದಿದ್ದೀರಿ. ಓಕೆ. ವ್ಯಸನ ಮುಕ್ತ ಕರ್ನಾಟಕ ಮಾಡೋದ್ರ ಬಗ್ಗೆ ನಾನು ಸ್ವತಃ ಅಡಕೆ ಬೆಳೆಗಾರನಾಗಿ ಮತ್ತು ರೈತ ಸಂಘದಿಂದ ದೀರ್ಘಕಾಲ ಹೋರಾಟ ಮಾಡಿದಂತ ವ್ಯಕ್ತಿಯಾಗೂ ಸಹ ನಾನು ಹೇಳ್ತಾ ಇದ್ದೇನೆ, ಅದಕ್ಕೆ ನಮ್ದು ಸಂಪೂರ್ಣ ಸ್ವಾಗತ ಇದೆ. ಓಕೆ. ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರದಲ್ಲಿ ವಿರೋಧ ಇಲ್ಲ. ನಾವು ಹಿಂದೆನೆ ಗುಟ್ಕಾ ಇರ್ಲಿಲ್ಲ, ಈ ಯಾವೂ ಇರ್ಲಿಲ್ಲ. ಆ ಸಂದರ್ಭದಲ್ಲೇ ನಾವು 30 ವರ್ಷದ ಹಿಂದೆ ಮದ್ಯಪಾನ ನಿಷೇಧ ಆಂದೋಲನ ಮಾಡಿದ್ವಿ. ಹಳ್ಳಿಯಲ್ಲಿ ಗಂಡಂದಿರು ಕುಡಿದು ಬಂದು ಮಹಿಳೆ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅವ್ರ ತಾಳಿ ಕಳ್ಕೊಂತ ಇದ್ದಾರೆ, ಅವರ ಜೀವನ ಬಹಳ ದುಸ್ತರವಾಗಿದೆ, ಸಂಸಾರ ಬೀದಿ ಬರ್ತಾ ಇದೆ, ಹಾಳಾಗ್ತಾ ಇದೆ, ಆಮೇಲೆ ಜಗಳಗಳಾಗ್ತಾ ಇದಾವೆ, ಕೊಲೆಗಳಾಗ್ತಾ ಇದಾವೆ, ದೊಂಬಿಗಳಾಗ್ತಾ ಇದಾವೆ. ಇವೆಲ್ಲ ಕಾರಣದಿಂದ ಮದ್ಯಪಾನ ನಿಷೇಧ ಮಾಡಿ ಅಂತ ಹೇಳಿ ಹೋರಾಟ ಮಾಡಿ ನಮ್ಮ ಸಂಘಟನೆ, ಕೆಲವು ಮಠಾಧೀಶರು ಕೂಡ, ಸಿರಿಗೆರೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಅವರು ಆ ಬಗ್ಗೆ ಹೋರಾಟ ಮಾಡಿದ್ರು. ನಾವು ಹೋರಾಟ ಮಾಡಿದ್ವಿ, ನಾವು ಕೇಸ್ ಹಾಕ್ಸ್ಕೊಂಡಿದೀವಿ, ಜೈಲ್ಗೆ ಹೋಗಿದೀವಿ, ಸುಮಾರು ಇದನ್ನ ಸುಟ್ಟಾಕಿದೀವಿ, ಸರಾಯಿ ಸುಟ್ಟಾಕಿದೀವಿ. ಆದ್ರೂ ಕೂಡ ಇವತ್ತಿನ ತನಕನೂ ಕೂಡ ಮದ್ಯಪಾನ ನಿಷೇಧ ಮಾಡಿಲ್ಲ. ಗುಟ್ಕಾಕ್ಕಿಂತನೂ ಗಂಭೀರವಾದಂತ ವಿಚಾರ, ಗಂಭೀರವಾಗಿ ಕುಟುಂಬನೇ ಇವತ್ತ ಎಲ್ಲ ತಂದೆ ತಾಯಿ ಮಕ್ಕಳು ಕುಟುಂಬ ಸಮೇತ ಕುಡಿಯುವಂತ ಸ್ಥಿತಿ ಬಂದು ತಲುಪಿದೆ. ಅದು ಆದ್ರೂ ಕೂಡ ಇವತ್ತು ನಿಷೇಧ ಮಾಡಿಲ್ಲ. ಒಂದನೇದು. ಎರಡನೇದು, ತಂಬಾಕು ಉತ್ಪನ್ನಗಳನ್ನ ಕೇಂದ್ರ ಸರ್ಕಾರ ಇಲ್ಲೇ ತನಕ ನಿಷೇಧ ಮಾಡಿಲ್ಲ. ತಂಬಾಕಿನಿಂದ ಬರ್ತಕ್ಕಂತ ಯಾವುದೇ ವಸ್ತುಗಳನ್ನ, ಸಿಗರೇಟ್ ಆಗ್ಲಿ ಮತ್ತೊಂದಾಗ್ಲಿ, ಇವತ್ತಿನ ತನಕ ತಂಬಾಕು ಉತ್ಪನ್ನಗಳನ್ನ ನಿಷೇಧ ಮಾಡಿಲ್ಲ. ಕೇಂದ್ರ ಸರ್ಕಾರ ನಿಷೇಧ ಮಾಡಿಲ್ಲ. ರಾಜ್ಯ ಸರ್ಕಾರದಲ್ಲಿ 1-2-3 ರಾಜ್ಯಗಳು ನಿಷೇಧ ಮಾಡಿದಾವೆ. ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರ 3 ರಾಜ್ಯಗಳು ಮಾಡಿದಾವೆ. ಅಲ್ಲಿ ಅಡಿಕೆ ಬೆಳೆಗಾರರಿಲ್ಲ, ಅಲ್ಲಿ ಮಾಡಿದ್ದಾರೆ. ಇಲ್ಲೇ ತನಕ ಕರ್ನಾಟಕದಲ್ಲಿ ನಿಷೇಧ ಮಾಡಿರ್ಲಿಲ್ಲ. ಇವತ್ತು ಅಡಿಕೆ ಒಂದ್ ಕಡೆ ಆರೋಗ್ಯದ ಬಗ್ಗೆನೂ ಕೂಡ, ಜನರ ಆರೋಗ್ಯದ ಬಗ್ಗೆನೂ ಕೂಡ ಗಮನ ಹರಿಸ್ತಕ್ಕಂಥದ್ದೇ ಸರ್ಕಾರ, ಒಳ್ಳೇದು. ಇನ್ನೊಂದ್ ಕಡೆ ಅಡಿಕೆ ಬೆಳೆಗಾರರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಲ್ಲ ಅದೇ ಸರ್ಕಾರ. ಇವತ್ತು ತಂಬಾಕು ನಿಷೇಧ ಮಾಡಿಲ್ಲ ಅಂತಂದಾದ್ಮೇಲೆ ಇಲ್ಲಿ ಶಾಶ್ವತವಾಗಿ ನಿಷೇಧ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ
ಅವಕಾಶ ಇಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಆ ಕಾರಣಕ್ಕೋಸ್ಕರನೇ ಅವರು 1 ವರ್ಷಕ್ಕೆ ಅಂತ ನಿಷೇಧ ಮಾಡಿದ್ದಾರೆ. ಶಾಶ್ವತವಾಗಿ ಯಾಕೆ ನಿಷೇಧ ಮಾಡ್ಲಿಲ್ಲ ಅವರು? ಮಾಡಕ್ ಇವ್ರಿಗೆ ಕಾನೂನಲ್ಲಿ ಅವಕಾಶ ಇಲ್ಲ. ತಂಬಾಕು ನಿಷೇಧ ಮಾಡಕ್ ಇವ್ರಿಗೆ ಕಾನೂನಲ್ಲಿ ಅವಕಾಶ ಇಲ್ಲ. ರಾಜ್ಯ ಸರ್, ಈಗ ಸರ್ಕಾರಗಳಿಗೆ ಸಾರಿ ಫಾರ್ ಇಂಟರಪ್ಷನ್, ಎಲೆ ಅಡಿಕೆ ತಿಂತಾರಲ್ಲ ಸರ್, ಹಳ್ಳಿಗಳ ಕಡೆ, ಗ್ರಾಮಾಂತರದ ಕಡೆ ಎಲೆ ಅಡಿಕೆ ತಿಂತಾರೆ. ಹೌದು. ಈಗ ಆಮೇಲೆ ಅಡಿಕೆ ಎಲೆ ಪ್ರತಿಯೊಂದು ಕಾರ್ಯಕ್ಕೂ ಕೂಡ, ಶುಭ ಕಾರ್ಯಕ್ಕೂ ಕೂಡ ಉಪಯೋಗಿಸ್ತಾ ಇದೀವಿ. ಎಲ್ಲಾ ಕಡೆನೂ ಕೂಡ ಉಪಯೋಗಿಸ್ತಾ ಇದೀವಿ. ಆರೋಗ್ಯ ಕ್ರಿಯೆಗೆ ಒಳ್ಳೇದು. ಊಟ ಆದ ನಂತರ ತಾಂಬೂಲ ಹಾಕಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇದು. ಮೊದ್ಲಿಂದನೂ ಕೂಡ ಹೊಗೆ ಸೊಪ್ಪನ್ನು ಸ್ವಲ್ಪ ಹಾಕ್ತಾ ಇದ್ರು. ಹಿರಿಯರು ಚೀಲ ಇಟ್ಕೊಂಡು ಹೊಗೆ ಕಡ್ಡಿ ಹಾಕಿ ಅಡಿಕೆ ಎಲೆ ಜೊತೆಗೆ ಹೊಗೆ ಸೊಪ್ಪನ್ನು ಹಾಕ್ತಾ ಇದ್ದದ್ದು ಬಹಳ ರೂಢಿಯಲ್ಲಿತ್ತು. ಅದೇನಾಗಿದೆ ಅಂದ್ರೆ ನಾಜೂಕಾಗಿ ಗುಟ್ಕಾ ಅನ್ನೋ ಹೆಸರನ್ನ ಇನ್ನೊಂದ್ ತರದಲ್ಲಿ ಬಂದಿದೆ. ಈಗ ಕಂಪನಿಯವರು, ಕಾರ್ಖಾನೆಯವರು ಮಾಡಿದ್ದಾರೆ. ಈಗ ನೋಡಿ 145 ತಾಲೂಕುಗಳಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ. 10 ಲಕ್ಷ ಕುಟುಂಬಗಳು ಇವನ್ನ ಅವಲಂಬಿಸಿದವೆ. ಕರ್ನಾಟಕಕ್ಕೆ ಅತಿ ಹೆಚ್ಚು GST ಆದಾಯ ಬರ್ತಕ್ಕಂತ ಉತ್ಪನ್ನ ಆಗಿದೆ ಅಡಿಕೆ. ಇವತ್ತು ಯಾವ್ದಾದ್ರು ಉತ್ಪನ್ನದಲ್ಲಿ ಹೆಚ್ಚು ಆದಾಯ ಬರುತ್ತೆ ಅಂದ್ರೆ ಅದು ಅಡಿಕೆ ಮೊದಲನೇದು. ಹಾಗಾಗಿ ಇವತ್ತು ಆ ವಿಚಾರನೂ ಕೂಡ ರಾಜ್ಯ ಸರ್ಕಾರ ನೋಡ್ಬೇಕು. ಆಮೇಲೆ ನಾವು ಸರ್ ಮಾತಾಡ್ಸ್ತೀನಿ. ಈಗ ಸ್ವತಃ ಶಾಸಕರಾಗಿರುವಂತಹ ಅರ್ಗ ಜ್ಞಾನೇಂದ್ರ ಅವರು ಇದ್ದಾರೆ. ಸರ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ ಶಿವಶಂಕರ್, ಹೇಳಿ ಸರ್. ಹೆಂಗ್ ನೋಡ್ತೀವಿ ಸರ್, ಆಲ್ರೆಡಿ ನಾವು ಕೇಳಿಸ್ಕೊಂಡ್ವಿ, ನೀವು ಮಾತನಾಡಿರ್ತಕ್ಕಂಥ ಕೇಳಿಸ್ಕೊಂಡ್ರಿ, ನಿಜಕ್ಕೂ ಸಹ ಬೆಳೆಗಾರರ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಹಾಗಂದು ಮಾತ್ರಕ್ಕೆ ಜನರ ಆರೋಗ್ಯದ ದೃಷ್ಟಿ ಬಹಳ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್ ಸರ್ಕಾರಕ್ಕೆ? ಸರ್ ಖಂಡಿತವಾಗೂ ಹೌದು. ಇದ್ರ ಬಗ್ಗೆ ಸಂಶೋಧನೆಗಳು ಇನ್ನೂ ಎಂಡ್ ಆಗ್ಲಿಲ್ಲ. ಇದನ್ನು ತಿಂದಿದ್ದವರಿಗೂ ತಿಂದೇ ಇದ್ದಂತವ್ರಿಗೂ ಓರಲ್ ಕ್ಯಾನ್ಸರ್ ಬರ್ತದೆ. ನಮ್ಗೆ ಯಾರಿಗೂ ತಿನ್ಸಿ ಆ ಕಾಯಿಲೆ ಬರ್ಸ್ಬೇಕು ಅಂತ ಹೇಳಿ ಯಾವ ಅಡಿಕೆ ಬೆಳೆಗಾರನು ಇದನ್ನ ಹಾರೈಸೋದಿಲ್ಲ. ಆದ್ರೆ ಗುಟ್ಕಾಗದ ಒಳಗಡೆ ಅಡಿಕೆ ಇದೆ. ಅಡಿಕೆ ನಮ್ಮ ಜೀವಾಧಾರ. ಈಗ 145 ತಾಲೂಕುಗಳಲ್ಲಿ ಬೆಳೀತಾರೆ. ಸುಮಾರು 5-6 ಲಕ್ಷ ಕುಟುಂಬಗಳು ಇವತ್ತು ಅಡಿಕೆ ಬೆಳೀತಾ ಇದಾವೆ. ಸುಮಾರು ಒಂದು 20 ಲಕ್ಷ ಕುಟುಂಬಗಳು ಅದ್ರ ಮೇಲೆ ಅವಲಂಬಿತವಾಗಿ ಬಿಸ್ನೆಸ್ ಅದು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಅಡಿಕೆ ರೇಟ್ ಬಿದ್ದು ಹೋಗಿ ನಾಳೆ ಇನ್ನೇನೋ ಅನಾಹುತ ಆಗ್ಬಿಟ್ರೆ ರೈತ ಕುಟುಂಬಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಈ ಎರಡೂ ಇದಾಗಬಾರದು. ಆ ರೀತಿನಲ್ಲಿ ಇವತ್ತು ರೈತರ ರಕ್ಷಣೆ ಮಾಡೋದು ನಮ್ಮ ಹೊಣೆಗಾರಿಕೆ ಇದೆ ಅಲ್ವಾ? ಕರೆಕ್ಟ್. ಆಮೇಲೆ ಅಡಿಕೆನ ಸಾಂಪ್ರದಾಯಿಕವಾಗಿ ನೋಡ್ತೀವಿ ಸರ್ ನಾವು, ಮಲೆನಾಡು ಭಾಗದಲ್ಲೆಲ್ಲ ಅಡಿಕೆ ಜಾಸ್ತಿ ಪ್ರಾಮುಖ್ಯತೆ ಇದೆ ಅಂತ. ಹೌದು ಹೌದು ಹೌದು, ಖಂಡಿತವಾಗೂ ಅಡಿಕೆ ಬೆಳೆ ಸಾಂಪ್ರದಾಯಿಕವಾಗಿ ಬೆಳೆ ಇದು. ಇವತ್ತು ಇದ್ರ ಪರಿಣಾಮ ವಿಸ್ತಾರ ಜಾಸ್ತಿ ಆಯ್ತು, ಬೆಳೆಯ ವಿಸ್ತಾರನೂ ಜಾಸ್ತಿ ಆಯ್ತು. ಆಮೇಲೆ ಬಳಕೆದಾರರು ವ್ಯಾಪಕವಾಗಿ ನಮ್ಗೆ ಸಿಕ್ಕಿದ್ರು. ಇಡೀ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇದೆ. ಅಡಿಕೆಗೆ ಯಾವಾಗ್ಲೂ ಇಂಥದ್ದೊಂದು ಅವಕಾಶ ಸಿಕ್ಕಿರ್ಲಿಲ್ಲ. ಹಾಗಾಗಿ ಬೆಳೆ ಜಾಸ್ತಿ ಆಯ್ತು. ಈಗ ತರಿ ಬೆಳೆಯೋದನ್ನ ತೆಗೆದು ಬಾಗಾಯ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಎಲ್ಲಾ ಬೆಳೆಗಾರರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇದ್ದಾಗ್ಯೂ ಅಡಿಕೆ ಬೆಳೆಗಾರರು ನೀವೆಲ್ಲೂ ಕೇಳಲಿಲ್ಲ ಅಡಿಕೆ ಬೆಳೆಗಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಒಳ್ಳೆ ಧಾರಣೆ, ರೈತ ಕುಟುಂಬಗಳು ಸ್ವಲ್ಪ ಸುಖವಾಗಿದ್ದಾವೆ ಬೇರೆಯವ್ರಿಗಿಂತ. ಹಾಗಾಗಿ ಅವರಿಗೊಂದು ರಕ್ಷಣೆ ಕೊಡ್ಬೇಕಾಗಿತ್ತು. ಹಾಗಾಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ವಿ. ಮತ್ತೆ ಎಷ್ಟು ವರ್ಷ ಆಗಿದೆ ಈಗ ಗುಟ್ಕಾ ಬಂದೇ, ಎಷ್ಟು ವರ್ಷ ಆಗಿದೆ ಹೇಳಿ? ಅಲ್ಲಿಂದ ಇಲ್ಲಿವರೆಗೂ ಏನು ಮಾಡ್ಲಿಲ್ಲ. ಇವಾಗ ಸಿಗರೇಟ್ ಬ್ಯಾನ್ ಮಾಡ್ಲಿಲ್ಲ, ಇಡೀ ವರ್ಲ್ಡ್ ಅಲ್ಲಿ ಎಲ್ಲೂ ಬ್ಯಾನ್ ಮಾಡ್ಲಿಲ್ಲ ಸಿಗರೇಟ್ ನ. ಹಾಗಾಗಿ ಇವತ್ತು ಅಡಿಕೆಗೆ ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಒಂದು ರಕ್ಷಣೆ ಬೇಕಾಗತ್ತೆ ಅಡಿಕೆ ರೈತರಿಗೆ. ರೈಟ್. ಓಕೆ ಸರ್. ಎಸ್, ಥ್ಯಾಂಕ್ ಯು ಸರ್.